ನಮಸ್ಕಾರ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ SIR ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಮಾಡಿದ್ವಿ. ತುಂಬ ಜನ ನೋಡಿದ್ದೀರಾ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಏನಂದರೆ ಕರ್ನಾಟಕದಲ್ಲಿ ಇನ್ನೊಂದು ಸ್ಕೀಮ್ನ ಆಗ್ತಾ ಉಂಟು ಪರಿಶೀಲನೆ, ಯಾವುದಂದರೆ ಗೃಹ ಜ್ಯೋತಿ ಅಂದರೆ ಲಾಸ್ಟ್ ನಿಮಗೆ 2023 ಫ್ರೀ ಕರೆಂಟ್ ಇತ್ತು. ಅದೀಗ ಮತ್ತೆ ಪರಿಶೀಲನೆ ಮಾಡ್ತಿದ್ದಾರೆ. ಯಾರೆಲ್ಲ ಫೇಕ್ ಇದು ಈ ಮನೆಯದ್ದು ನಂಬರ್ ಎಲ್ಲ ಕೊಟ್ಟು ಅಂಗಡಿಗೆ ಫ್ರೀ ಮಾಡ್ತಿದ್ದಾರೆ, ಅಥವಾ ಅಂಗಡಿದ್ದು ಮನೆಗೆ ಆ ರೀತಿ ಎಲ್ಲ ಫೇಕ್ ಆಗ್ತುಂಟು. ಹಾಗಾಗಿ ಅದನ್ನು ಮತ್ತೆ ಪರಿಶೀಲನೆ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಮನೆಗೆ ಕೂಡ ಲೈನ್ ಮ್ಯಾನ್ ಅಥವಾ ಮೆಸ್ಕಾಂ ಸಿಬ್ಬಂದಿ, ನಮಗೆ ಮೆಸ್ಕಾಂ ಬರ್ತದೆ, ನಿಮಗೆ ಬೆಸ್ಕಾಂ, ಆ ರೀತಿ ಇದು ನಿಮ್ಮದು ವಿದ್ಯುತ್ ಸರಬರಾಜು ಕಂಪನಿ ಉಂಟಲ್ಲ, ಅವರು ಬಂದು ಪರಿಶೀಲನೆ ಮಾಡ್ತಾರೆ. ಯಾವ ರೀತಿ ಅಂದರೆ ನಿಮ್ಮದು ಕರೆಂಟ್ ಬಿಲ್ ಎಲ್ಲ ತಗೊಂಡು ಚೆಕ್ ಮಾಡ್ತಾರೆ. ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಯಾವ ರೀತಿ ನೀವು ಫಿಲ್ ಮಾಡಬೇಕು ಫಾರ್ಮ್ ಎಲ್ಲದ. ಫಾರ್ಮ್ ಆಲ್ಮೋಸ್ಟ್ ಅವರೇ ಕೊಡ್ತಾರೆ, ನಿಮಗೆ ಮನೆಗೆ ಕೊಡೋದಿಲ್ಲ. ಯಾರಾದರೂ ಒಬ್ಬ ಅಧಿಕಾರಿ ಅಥವಾ ನಿಮ್ಮ ಲೈನ್ ಮ್ಯಾನ್ ಅವರು ಮನೆಗೆ ಬಂದು ಫಾರ್ಮ್ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದಂತ. ಆನ್ಲೈನಲ್ಲಿ ಅವರೇ ಮಾಡ್ತಾರೆ, ನೀವು ಮಾಡಬೇಕಂತಿಲ್ಲ. ನಿಮಗೆ ಮತ್ತೆ ಈ ರೀತಿ ಒಂದು ಫಾರ್ಮ್ ಕೂಡ ಅವರೇ ತಂದು ಅವರೇ ಫಿಲ್ ಮಾಡಿ ತಗೊಂಡು ಹೋಗ್ತಾರೆ. ಇದಕ್ಕೆ ಏನೆಲ್ಲ ದಾಖಲೆ ಬೇಕಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೊಂದು ನಿಮ್ಮದು ಕರೆಂಟ್ ಬಿಲ್, ಮತ್ತೊಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, APL ಇದ್ರೂ ಆಗ್ತದೆ, BPL ಇದ್ರೂ ಆಗ್ತದೆ. ಯಾಕಂದರೆ ಈಗ APLನವರಿಗೂ ಫ್ರೀ ಸಿಗ್ತುಂಟು, BPLನವರಿಗೂ ಫ್ರೀ ಸಿಗ್ತುಂಟು. ಹಾಗಾಗಿ APL ಇದ್ರೂ ಆಗ್ತದೆ, BPL ಇದ್ರೂ ಕೂಡ ಆಗ್ತದೆ. ಮತ್ತೊಂದು ಮೈನ್ ಆಗಬೇಕಂದ್ರೆ ಚುನಾವಣೆ ಗುರುತಿನ ಚೀಟಿ, ವೋಟರ್ ಐ ಡಿ ಕಂಪಲ್ಸರಿ ಬೇಕು. ಯಾಕಂದರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ ಅವರಿಗೆ ಆನ್ಲೈನ್ ಮುಖಾಂತರ ಸ್ಕ್ಯಾನ್ ಮಾಡಿ. ಹಾಗಾಗಿ ವೋಟರ್ ID ಕಡ್ಡಾಯ. ಮತ್ತು ಆಧಾರ್ ಕಾರ್ಡ್ ನಂಬರಿಗೆ OTP ಬರ್ತದೆ, ಮತ್ತೊಂದು ಮೊಬೈಲಿಗೆ OTP ಬರ್ತದೆ. ಅದು ಆನ್ಲೈನ್ ಪ್ರೊಸೀಜರ್, ಅದು ಅವ್ರ ಲೈನ್ ಮ್ಯಾನ್ ಅವರೇ ಮಾಡ್ತಾರೆ. ಆಫ್ಲೈನಲ್ಲಿ ನೀವು ಮಾಡಬೇಕಂತಿಲ್ಲ, ಅವರೇ ಮಾಡಿ ಕೊಡ್ತಾರೆ. ಆದರೆ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರಬೇಕು. ಮತ್ತು ಮನೆಯದ್ದು ಬಿಲ್, ಯಾಕೆಂದರೆ ಅವ್ರಿಗೆ ಯಾರು ನಂಬರ್ ಚೆಕ್ ಮಾಡಬೇಕಲ್ಲ. ಹಾಗಾಗಿ ಈಗ ಫಾರ್ಮ್ ಯಾವ ರೀತಿ ಉಂಟು ಅಂತ ತೋರಿಸ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಫಾರ್ಮ್ ನೋಡುವ ಯಾವ ರೀತಿ ಉಂಟಂತ. ನೋಡಿ, ಫಾರ್ಮ್ ಈ ರೀತಿ ಇರ್ತದೆ. ಇದು ಗೌರ್ಮೆಂಟ್ ಇವರೇ ತರ್ತಾರೆ, ಮೆಸ್ಕಾಂನವರು, ಅಥವಾ ನಿಮ್ಗೆ ಯಾವುದು ವಿದ್ಯುತ್ ಸರಬರಾಜು ಇಲಾಖೆ ಬರ್ತದೆ ಅದು. ಇಲ್ಲಿ ನೋಡಿ, ವಿದ್ಯುತ್ ಕಂಪನಿ ಹೆಸರು ನಿಮ್ದು ಯಾವುದು ಬರ್ತದೆ, ಎಸ್ಕಾಮು, ನಮಗೆ ಮೆಸ್ಕಾಮು ಮಂಗಳೂರು ಇದ್ದು. ಹಾಗಾಗಿ ಅಲ್ಲಿ ಮತ್ತು ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ ಇದು ಅವರ ಹತ್ರ ಇರ್ತದೆ. ಯಾರ ಹತ್ರ ನಿಮ್ಮ ಮನೆಗೆ ಪರಿಶೀಲನೆಗೆ ಬರ್ತಾರಲ್ಲ ಅವರ ಹತ್ರ ಇರ್ತದೆ. ನೀವು ನಿಮ್ಮ ಇದು RR ನಂಬರ್ ಕೊಟ್ಟರೆ ಆಯಿತು. ಯಾವುದು ಬಿಲ್ನಲ್ಲಿ RR ನಂಬರ್ ಇರ್ತದಲ್ಲ ಅದು ಕೊಟ್ಟರೆ ಆಯಿತು. ಮತ್ತೊಂದು ಆಧಾರ್ ಸಂಖ್ಯೆ, ನಿಮ್ಮದು ಇದು ಆಧಾರ್ ಕಾರ್ಡ್ ಹೆಸರು, ಇದು ಮೊಬೈಲ್ ಸಂಖ್ಯೆ, ಲಾಸ್ಟ್ ನೀವು ಯಾವುದು ಕೊಟ್ಟಿದ್ದೀರಿ ಅದೇ ಕೊಡ್ಬೋದು, ಅಥವಾ ಚೇಂಜಸ್ ಕೂಡ ಮಾಡ್ಬೋದು. ಅದು ಅವರಿಗೆ ಅಲ್ಲಿ ತೋರಿಸ್ತದೆ. ಈ ಖಾತೆ ಸಂಖ್ಯೆ ಉಂಟಲ್ಲ, ಅದು ಹಾಕುವಾಗ ನಿಮ್ಮದು ಡೀಟೇಲ್ಸ್ ತೋರಿಸ್ತದೆ ಅವರಿಗೆ. ನೀವು ಲಾಸ್ಟ್ ಯಾರ ಹೆಸರಲ್ಲಿ ಮಾಡಿದ್ದೀರಿ, ಯಾರ ಹೆಸರಲ್ಲಿ ಇದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ, ಯಾರ್ದು ಅವ್ರಿಗೆ ಅದು ಗೊತ್ತಾಗ್ತದೆ ಯಾರ್ದಂತ. ಮತ್ತೊಂದು ನಿಮ್ಮದು ಸ್ವಂತ ಮನೆಯ ಬಾಡಿಗೆ ಮನೆಗೆ ಅಂತ. ಬಾಡಿಗೆ ಮನೆ ಅದರಿಂದ ಅಗ್ರಿಮೆಂಟ್ ಎಲ್ಲ ಬೇಕು. ಅದು ಸ್ವಲ್ಪ ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ, ನಮ್ಮ ಲೈನ್ ಮ್ಯಾನ್ ಇದ್ದಾರೆ, ಅವರು ತುಂಬ ಬ್ಯುಸಿ ಇದ್ದಾರೆ. ಹಾಗಾಗಿ ಅವರೇ ಮಾಡಬೇಕಿತ್ತು ಈ ವಿಡಿಯೋ. ಅವರಿಗೆ ಮಾಡಲಿಕ್ಕೆ ಬ್ಯುಸಿ ಇದ್ದಾರೆ, ಹಾಗಾಗಿ ಇನ್ನೊಮ್ಮೆ ಮಾಡುವಂತ ಹೇಳಿದ್ದಾರೆ ವಿಡಿಯೋ. ಅವರ ಜೊತೆ ಮಾತಾಡಿಸ್ತೀನಿ. ಅವರು ತುಂಬ ಈ ಕೆಲಸದಲ್ಲಿ ಇರುವ ಕಾರಣ ಅವರು ಬ್ಯುಸಿ ಇದ್ದಾರೆ, ಇಲ್ಲಂದರೆ ಅವರೇ ವಿಡಿಯೋ ಮಾಡಬೇಕಿತ್ತು. ಅವರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರುವ ಕಾರಣ. ಇದೊಂದು ನಿಮ್ಮದು ಪಡಿತರ ಚೀಟಿ ಯಾವುದಂತ, APL BPL. ಈ ಸ್ಕೀಮ್ಗೆ BPL ಮಾತ್ರ ಅಲ್ಲ, APLಗೆ ಕೂಡ ಈಗ ಸಿಗ್ತುಂಟು ಫ್ರೀ. ಹಾಗಾಗಿ ನೀವು APL ಇದ್ದರೂ ಆಗ್ತದೆ, BPL ಕೂಡ ಇದ್ದರೂ ಕೊಡಿ, ತಗೊಂಡೋಗಿ ಫ್ರೀ ಕರೆಂಟ್ ಇದ್ದರೆ. ಮತ್ತೊಂದು ಇದೇನೆಂದರೆ ಹೊಸ ಅರ್ಜಿ ಹಾಕ್ಲಿಕ್ಕೆ ಆಗೋದಿಲ್ಲ, ಈಗ ಪರಿಶೀಲನೆ ಮಾತ್ರ. ಈಗ ನೀವು ಹೊಸ ಮನೆ ಕಟ್ಟಿ ಈ ವರ್ಷದಿಂದ ಸ್ಟಾರ್ಟ್ ಮಾಡೋದಾದರೆ ಇದು ಗೃಹ ಜ್ಯೋತಿ, ಈಗ ಅದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಇದು ಖಾಲಿ ಪರಿಶೀಲನೆ, ಲಾಸ್ಟ್ ಇಯರ್ ಹಾಕಿದಾರಲ್ಲ ಅವರಿಗೆ ಮಾತ್ರ ಪರಿಶೀಲನೆ. ಹೊಸದ ಅರ್ಜಿ ಈಗ ಚಾಲ್ತಿಯಲ್ಲಿಲ್ಲ, ಅದು ಮುಂದೆ ಚಾಲ್ತಿಯಲ್ಲಿ ಬರುವಾಗ ನೀವು ಹೊಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಮತ್ತೊಂದು ನಿಮ್ಮದು ಇಲ್ಲಿ BPL ಕಾರ್ಡ್ ಆದರೆ ಇದು ಬರಲಿಕ್ಕೆ ಇರ್ತದೆ ಅಂತ, ರೇಷನ್ ಕಾರ್ಡ್ ನಂಬರ್. ಇಲ್ಲಿ ಯಾವುದು ಟಿಕ್ ಮಾಡಲಿಕ್ಕೆ, ಇದು ನಿಮ್ಮ ಡೀಟೇಲ್ಸ್. ನಾನು ಯಾವುದೇ ಡೀಟೇಲ್ಸ್ ಬರಲಿಲ್ಲ, ನನ್ನ ಹತ್ರ ಈಗ ಡೀಟೇಲ್ಸ್ ಇಲ್ಲ ಕೈಯಲ್ಲಿ. ಮತ್ತು ಇದು ಹಾಗಾಗಿ ಮತ್ತು ಇಲ್ಲಿ ನೋಡಿ, ನೀವು ವೋಟರ್ ID ನೋಡಿ, ಇಲ್ಲಿ ಕಡ್ಡಾಯ ವೋಟರ್ ID ಕಡ್ಡಾಯ ಅಂದರೆ ಇಲ್ಲಿ ಕೂಡ ಕೇಳಿದ್ದಾರೆ ನೀವು ಕರ್ನಾಟಕ ಇದು ವೋಟರ್ ID ಉಂಟಂತ, ಅಲ್ಲಿ ಟಿಕ್ ಮಾಡಲಿಕ್ಕೆ, ಎಪಿಕ್ ನಂಬರ್ ಹಾಕಲಿಕ್ಕೆ. ಮತ್ತೊಂದು ನಿಮ್ಮದು ಜಾತಿ ಕೇಳ್ತದೆ ಇಲ್ಲಿ, ಯಾವ ಇದು SC ST OBC ಅಲ್ಪಸಂಖ್ಯಾತ ಈ ಥರ ಕೇಳ್ತದೆ. ಮತ್ತೊಂದು ಪಾನ್ ಕಾರ್ಡ್. ಇದು ಏನಂದರೆ ನೀವು ಆದಾಯ ತೆರಿಗೆ ಕಟ್ಟೋದಾದರೆ ಪಾನ್ ಕಾರ್ಡ್ ಬೇಕು ಕಡ್ಡಾಯ. ಆದಾಯ ತೆರಿಗೆ ಇಲ್ಲದಿದ್ದರೆ ಬೇಡ. ಇದು ಪಾನ್ ಕಾರ್ಡ್ ಬೇಕಂತಿಲ್ಲ, ಅದು ಅಪ್ಲೋಡ್ ಮಾಡಬೇಕಂತಿಲ್ಲ, ಮೂವ್ ಆಗ್ತದೆ ಅರ್ಜಿ. ಮತ್ತೊಂದು ನಿಮ್ಮದು ಕೆಲಸ ನೋಡಿ, ತುಂಬ ಆಪ್ಷನ್ ಉಂಟು ಕೆಲಸದ್ದು. ನೀವು ಯಾವ ಕೆಲಸ ಮಾಡ್ತೀರಾ ಅದು. ಮತ್ತೊಂದು ನಿಮ್ಮದು ಸೈನ್, ಮತ್ತೊಂದು ಯಾರು ಸರ್ವೆ ಮಾಡ್ತಾರೆ ಅವರದ್ದು ಸೈನ್. ಇದೆಲ್ಲ ಆನ್ಲೈನ್, ಇದು ಆಫ್ಲೈನಲ್ಲಿ ಬರೆದು ಆನ್ಲೈನಲ್ಲಿ ಮಾಡಬೇಕು. ಮತ್ತೊಂದು ನಿಮ್ಮದು ಫೈನಲ್ ಆಗಿ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಉಂಟು ಅವರದೊಂದು ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಈ ರೀತಿ ಇರ್ತದೆ. ಇದು ಎಲ್ಲರೂ ಮಾಡಿ, ಫ್ರೀ ಕರೆಂಟ್ ಇರುವವರು ಎಲ್ಲರೂ ಮಾಡಿ ಈಗ, ಯಾಕೆಂದರೆ ಇದು ಕಡ್ಡಾಯ ಆಗಿದೆ. ಹಾಗಾಗಿ ಮತ್ತೆ ನಿಮ್ಮದು ಕ್ಯಾನ್ಸಲ್ ಆಗ್ಬೋದು. ಈಗ ನೋಡಿ, ನಾನೊಂದು ಡೆಮೋ ಫಿಲ್ ಮಾಡಿದ್ದೇನೆ. ಇಲ್ಲಿ ನಿಮ್ಮದು ಫೋಟೋ ಬರ್ತದೆ, ಇಲ್ಲಿ ಫೋಟೋ ಅಂಟಿಸಬೇಕು. ನಿಮ್ಮದು ಈಗಿನ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಹೋಗದೆ ಇಲ್ಲಿ ಅಂಟಿಸ್ತಾರೆ.
ಇಲ್ಲಿ ನಿಮ್ಮದು ಇದು ವಿದ್ಯುತ್ ಸರಬರಾಜು ಕಂಪನಿ ಇಲ್ಲಿ ನೋಡಿ ಈ ರೀತಿ ಬರೀತಾರೆ. ಮತ್ತೊಂದು ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ, ಇದು ಅವರೇ ಕೊಡ್ತಾರೆ, ಯಾರು ಮನೆಗೆ ಸರ್ವೆಗೆ ಬರ್ತಾರಲ್ವಾ ಅವರೇ ಕೊಡ್ತಾರೆ ನಿಮಗೆ. ಮತ್ತೊಂದು ಆಧಾರ್ ಕಾರ್ಡ್ ಸಂಖ್ಯೆ ನೋಡಿ, ಇಲ್ಲಿ ನಾನು ಯಾವುದೇ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಲಿಲ್ಲ, ಇಲ್ಲಿ ನೋಡಿ ಈ ರೀತಿ ಬರ್ತದೆ ಆಧಾರ್ ಕಾರ್ಡ್ ಸಂಖ್ಯೆ. ಇಲ್ಲಿ ನಿಮ್ಮದು ಹೆಸರು, ಮೊಬೈಲ್ ನಂಬರ್, ಇದು ಅದೇ ಸ್ವಂತನ ಬಾಡಿಗೆನ ಅಂತ ಈ ರೀತಿ ಫಿಲ್ ಮಾಡಲಿಕ್ಕೆ ಉಂಟು ಆಪ್ಷನ್. ಈಗ ಮತ್ತೆ ಹಿಂದೆ ಕೂಡ ಉಂಟು ನೋಡಿ, ಫಿಲ್ ಮಾಡಿದ್ದೇನೆ ನೋಡಿ, ಇಲ್ಲಿ ತುಂಬ ಆಪ್ಷನ್ ಉಂಟಲ್ಲ, ಇದರಲ್ಲಿ ಈ ರೀತಿ ಫಿಲ್ ಮಾಡೋದು ನೋಡಿ. ಕ್ಲಿಯರಾಗಿ ಓದಿಕೊಳ್ಳಿ, ಬೇಕಾದರೆ ನಿಮಗೆ ಬೇಕಿದ್ದರೆ ಫೋಟೋ ಬೇಕಾದರೆ ಸೈಡಲ್ಲಿ ಹಾಕಿರ್ತೀನಿ ಇದು ಫಾರ್ಮ್ನಲ್ಲಿ ನೋಡಿ. ಈ ರೀತಿ ಫಿಲ್ ಮಾಡಿದರೆ ಆಗ್ತದೆ. ಇದನ್ನು ಮತ್ತೆ ಡಿಜಿಟಲ್ ರೂಪ ಕೊಡ್ತಾರೆ, ಅದಕ್ಕೆ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿ ಡಿಜಿಟಲ್ ಆಗಿ ಆಗ್ತದೆ. ಈ ಫಾರ್ಮು ನೀವು ಅವರಿಗೆ ಕೊಡಬೇಕು, 2 ಕಾಪಿ ಕೊಡೋದಿಲ್ಲ, SIR ಆಗಿ ಒಂದೇ ಕಾಪಿ. ಈ ಫಾರ್ಮ್ ನೀವು ಫಿಲ್ ಮಾಡಿ ಅಲ್ಲಿ ಇಟ್ಟು ಬರಲಿಕ್ಕೆ ನಿಮ್ಮಲ್ಲಿ ಸಿಗ್ನೇಚರ್ ತಗೊಳ್ತಾರೆ. ಮತ್ತು ಇಲ್ಲಿ ಸರ್ವೆ ಮಾಡಿದವರದ್ದು ಸಿಗ್ನೇಚರ್, ಸಮೀಕ್ಷೆದಾರರ ಸಹಿ, ಇದನ್ನು ಅಲ್ಲಿ ಇಟ್ಟು ಬರಲಿಕ್ಕೆ. ನಿಮಗೇನು ಕಾಪಿ ಕೊಡೋದಿಲ್ಲ, ಬೇಕಿದ್ರೆ ನೀವು ಫೋಟೋ ತಗೊಳ್ಬೋದು ಒಂದು ನಿಮಗೆ ಪ್ರೂಫಿಗೆ. ಅವರೇನು ಎಷ್ಟೋ ಕಾಪಿ ಕೊಡೋದಿಲ್ಲ ನಿಮಗೆ, SIR ಆಗಿ 2 ಕಾಪಿ, ಒಂದೇ ಕಾಪಿ ಕೊಡೋದು. ಇಲ್ಲಿ ನೋಡಿ CMನವರ ಫೋಟೋ ಉಂಟು. ಈಗ ನೋಡಿ ಮಾಹಿತಿ ಇದು ತೋರಿಸಿದ್ದೇನೆ ಅರ್ಜಿ ಫಾರ್ಮು ಆ ರೀತಿ ಇರ್ತದೆ. ಮತ್ತೇನಂದರೆ ಇದು ಇನ್ನೂ ಕೂಡ ಟೈಮ್ ಉಂಟು, ಎಷ್ಟು ಇನ್ನೇನು 1 ತಿಂಗಳು ಏನುಂಟು. ಲಾಸ್ಟ್ ಡೇಟ್ ಯಾವಾಗಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದರದ ಲಾಸ್ಟ್ ಡೇಟ್ ಯಾವಾಗಂತ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಮೆಸ್ಕಾಮ್ನವರಿಗೆ ಅಥವಾ ಮೆಸ್ಕಾಮ್ ಹತ್ತಿರ ಬರ್ತುಂಟು, ಯಾಕೆಂದರೆ ನಾವು ಮಂಗಳೂರಲ್ಲಿ ಮೆಸ್ಕಾಮ್ ಯೂಸ್ ಮಾಡೋದಲ್ಲ. ಆಗ ನಿಮ್ಮ ಹತ್ತಿರದ ಲೈನ್ ಮ್ಯಾನ್ ಅಥವಾ ವಿದ್ಯುತ್ ಇಲಾಖೆ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಅಂತ. ಇಲ್ಲಾಂದರೆ ನಿಮ್ಮ ಮನೆಗೆ ಬರ್ತಾರೆ ಅವರು ಆಲ್ಮೋಸ್ಟ್, ಇಲ್ಲಾಂದರೆ ಕ್ಯಾಂಪ್ ಎಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಕೂಡ ನೀವು ಭೇಟಿ ಮಾಡಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಮಿಸ್ ಮಾಡಬೇಡಿ, ಯಾಕೆಂದರೆ ಈಗ ಫ್ರೀ ಕರೆಂಟ್ ಉಂಟಲ್ಲ, ಅದನ್ನು ಯಾಕೆ ಮಿಸ್ ಮಾಡ್ತೀರಾ. ಆದಷ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ, ಆಗ ನಿಮಗೆ ಫ್ರೀ ಕರೆಂಟ್ ಆಗಿ ಬರ್ಬೋದು. ಮತ್ತು ಮಿಸ್ ಮ್ಯಾಚಿಂಗ್ ಇದ್ದರೆ ಅವರೇ ನಿಮಗೆ ಮಾಹಿತಿ ಕೊಡ್ತಾರೆ. ಡೆತ್ ಆದವರು ಈಗ ಇರ್ತಾರೆ ತುಂಬ ಜನ, 3 ವರ್ಷದ ಹಿಂದೆ ಮಾಡಿದ್ದು ಈಗ ಡೆತ್ ಆದರೆ ಮತ್ತು ಈಗ ಇರುವುದಿಲ್ಲ ತಂದೆ ತಾಯಿ, ಅವರು ಮಕ್ಕಳು ಈಗ ಮನೆಯಲ್ಲಿ ಇರ್ತಾರೆ. ಅದೆಲ್ಲ ನೀವು ಅವರ ಹತ್ರ ಮಾತನಾಡಿ ನೋಡಿ. ಅದರ ಬಗ್ಗೆ ನಿಮಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ಬೇಕಿದ್ದರೆ ನಾನು ನಮ್ಮ ಹತ್ತಿರದ ನಮ್ಮ ಲೈನ್ ಮ್ಯಾನ್ ಹತ್ರ ಮಾತಾಡಿಸ್ತೀನಿ. ಅವರು ಈಗ ತುಂಬ ಈ ಕೆಲಸದ ನಡುವೆ ಬಿಸಿ ಇರುವ ಕಾರಣ ಅವರು ವಿಡಿಯೋ ಮಾಡಲಿಲ್ಲ, ಇಲ್ಲಾಂದರೆ ಅವರೇ ಮಾಡಲಿಕ್ಕೆ ಹೇಳಿದ್ದೆ ಅವರ ಹತ್ರ. ಅವರಿಗೆ ಕೂಡ ಟೈಮ್ ಇಲ್ಲ, ಬಿಸಿ ಅಲ್ಲ. ಒಂದೊಂದು ಲೈನ್ ಮ್ಯಾನಿಗೆ 1,000 ತನಕ ಮನೆ ಉಂಟು ವಿಸಿಟ್ ಮಾಡಲಿಕ್ಕೆ, ಹಾಗಾಗಿ ಅವರು ಕೂಡ ಈಗ ಸಿಗೋದಿಲ್ಲ. ನೀವು ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ, ನಾನು ನೆಕ್ಸ್ಟ್ ಸಂಡೇ ಅಥವಾ ನೆಕ್ಸ್ಟ್ ವೀಕ್ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅವರ ಹತ್ರ ಫ್ರೀ ಟೈಮ್ ಇದ್ದರೆ ಮಾಡ್ತೇನೆ ವಿಡಿಯೋ. ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋದ ಬಗ್ಗೆ. ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾಕೆಂದರೆ ಶೇರ್ ಮಾಡಿದರೆ ಬೇರೆಯವರಿಗೆ ಕೂಡ ಇನ್ಫಾರ್ಮೇಷನ್ ರೀಚ್ ಆಗ್ತದೆ. ಯಾರೆಲ್ಲ ವಿಡಿಯೋ ಇದು ಅಪ್ಲೋಡ್ ಮಾಡಲಿಲ್ಲ ಇಲ್ಲಿಯವರೆಗೆ ಡಾಕ್ಯುಮೆಂಟ್, ಅದು ಬೇರೆಯವರಿಗೆ ಕೂಡ ರೀಚ್ ಆಗ್ತದೆ. ಹಾಗೆ ನಾವು ನಿಮ್ಗೆ SIR ಬಗ್ಗೆ ಮಾಹಿತಿ ಬೇಕಿದ್ರೆ ನೋಡಿ, ಈ ಕಡೆ ಇದು ಲಿಂಕ್ ಬರ್ತಾ ಉಂಟು, ಅದನ್ನು ಕ್ಲಿಕ್ ಮಾಡಿ. ನಿಮ್ಗೆ SIR ಬಗ್ಗೆ ಸಂಪೂರ್ಣ ಮಾಹಿತಿ ಮಾಡಿದ್ದೇವೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.